ಈಗ ನೀವು ನಾರ್ಮಲ್ ಆಗಿ ನಿನ್ನೆಯಿಂದ ಸಂದರ್ಶನಗಳನ್ನು ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ, ಸಿನಿಮಾ ಬಗ್ಗೆ, ಹೀರೋಯಿನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ಒಂಚೂರು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಇವಾಗ ಶುರು ಆಗ್ತಿರೋದು. ಆಕ್ಚುಲಿ ಸುಮ್ಮನೆ ಟ್ರೈಲರ್ ಟೀಸರ್ ಅಷ್ಟೇ. ಈಗ ಸೆಂಟ್ರಲ್ ಕುತ್ಕೊಂಡಿದ್ದೀರಾ ನೋಡಿ, ನಿಮ್ಗೆ ಹೆಂಗೆ ಈಗ ನನ್ಗೆ ಹೆಂಗ್ ದಗೆ ಆಗ್ತದೆ ನಿಮ್ಗೆ ಮಳೆ ಬಂದಿರೋದು ಇವತ್ತಿನ ದಗೆ ಜಾಸ್ತಿ ಆಗ್ತಿದೆ. ಆಕ್ಚುಲಿ ನೀವು ಇಬ್ರು ಇದ್ದೀರಲ್ಲ, ಮಳೆ ಬಂದಿರೋದ್ರಿಂದ ದಗೆ ಆಗ್ತಿಲ್ಲ ಸರ್. ಸಿನಿಮಾ ಎಷ್ಟು ಬೇಗ ಬಂದು ಎಷ್ಟು ಕರ್ನಾಟಕ ಜನತೆ ಬೇಗ ದಗೆ ಇಲ್ಲಿ ಶುರುವಾಗಿದೆ, ನಾವು ಹಚ್ಬೇಕು ಅಂತ ಹೇಳ್ತಾ ಇರೋದು. ಏನಿಲ್ಲ ಸರ್, ಪ್ರಸನ್ನ ಸರ್, ನಾನು ನಿಮ್ಗೆ ಇಬ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ. ಈಗ ಏನಂದ್ರೆ ಸೆಂಟ್ರಲ್ ಡೈರೆಕ್ಟರ್ ಕುಂತಿದ್ದಾರೆ, ಅವ್ರ ಬಗ್ಗೆ ನೀವು ಸಿನಿಮಾ ಸೆಟ್ ಅಲ್ಲಿ ಹೆಂಗಿರ್ತಾರೆ, ನಮ್ ಜೊತೆ ಹೆಂಗ್ ನಡ್ಕೊಂತಾರೆ ಅನ್ನೋದನ್ನ ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕು, ನಿಜ ಅಲ್ಲ, ಸುಳ್ಳು ಹೇಳ್ಬೇಕು, ವಿರುದ್ಧವಾಗಿ ಹೇಳ್ಬೇಕು. ಬಟ್ ತುಂಬಾ ಕೆಟ್ಟದಾಗ ಹೇಳ್ಬಿಡಿ, ಸಿಂಪಲ್ ಆಗಿ ಆಮೇಲೆ ಟ್ರೋಲ್ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಸೊ ಇಬ್ಬರಿಗೂ ಒಂದೊಂದು ಟಾಸ್ಕ್ ನೋಡೋಣ. ಸೆಂಟ್ರಲ್ ಅವ್ರು ಇದಾರೆ ನೋಡೋಣ, ಹೆಂಗ್ ಹೇಳ್ತೀರ ಅಂತ. ಸರ್, ಇವರು ಫಸ್ಟ್ ಆಫ್ ಆಲ್ ಕನ್ನಡದವರಲ್ಲ. ಸೂಪರ್, ವ್ಯಾಲಿಡ್ ಪಾಯಿಂಟ್. ಸಿನಿಮಾ ಸೆಟ್ಟಲ್ಲಿ ಆರ್ಟಿಸ್ಟ್ಗಳಿಗೆ ಹೆಂಗೆ ಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ಬೋದು. ಇವ್ರು ಬರೆಯೋ ಡೈಲಾಗನ್ನು ನಾವು ಹೇಳಬೇಕು ಅಂತಿಲ್ಲ, ಸಾಕು ಕಾಣುತ್ತೆ. 3 ಪಾಯಿಂಟ್ ಸಾಕು. ಎರಡನೇ ಪಾಯಿಂಟ್, 3ನೇ ಪಾಯಿಂಟ್ ಸ್ವಲ್ಪ ಯಾವುದು ಎರಡೇ ನೀವ್ ಹೇಳಿದ್ದು. ಇವ್ರು ಕನ್ನಡ ಬರಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಇವರು ಕರ್ನಾಟಕದವರಲ್ಲ. ಸೆಕೆಂಡ್ ಇದು ಇವರು ಸ್ಪಾಟ್ ಅಲ್ಲಿ ಆರ್ಟಿಸ್ಟ್ಗಳಿಗೆ ಹೆಂಗ್ ಬೇಕಾದ್ರೆ ಆಕ್ಟಿಂಗ್ ಮಾಡಕ್ಕೆ ಡೈಲಾಗ್ಸ್ ಬರೆಯಲ್ಲ, ಏನ್ ಹೇಳ್ತಾರೆ ಸುಮ್ಮನೆ ಕ್ಯಾಮ್ರಾ ಇಡ್ತಾರೆ ಅಷ್ಟೇ. ಡೈರೆಕ್ಟರ್ ಬೇಕು. ಹೌದು. ಮತ್ತೆ 3ನೇ ಸುಳ್ಳು ಏನು ಅಂದ್ರೆ, ಇದು ಆಕ್ಚುಲಿ ಕನ್ನಡ ಸಿನಿಮಾನೇ ಅಲ್ಲ. ಇದು ನಿಜ. ನೀವು ಸುಳ್ಳು ಹೇಳಿ ಸುಳ್ಳು. ಹೌದು, ಎಂತ ಸುಳ್ಳು ಹೇಳಿದ್ರು ಅವ್ರು. ಆಕ್ಚುಲಿ ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೋಡಿ, ಸುಳ್ಳು ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ಖಂಡಿತವಾಗಿ. ಹೇಳಿ. ಇವರು ಕನ್ನಡಿಗರೇ, ನಮ್ಮ ಮಂಗಳೂರವರು. ತುಳು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಕನ್ನಡಿಗರಲ್ವಾ ಅವರು? ಕನ್ನಡಿಗರಲ್ಲ, ತಮಿಳರು ನೀವು. ಕನ್ನಡಿಗರ ಅಂತಾನೆ ಹೇಳಿರೋದು. ಹೌದಾ? ಅವ್ರು ಏನಂದಿದ್ರು, ಸುಳ್ಳು ಹೇಳ್ಬೇಕು ಅಂದಿದ್ರು. ಸುಳ್ಳು ಹೇಳ್ಬೇಕು ಅಂತಾನ ಸರ್? ಸುಳ್ಳು ಹೇಳಕ್ಕೆಲ್ಲ ಬರಲ್ಲ ಸರ್. ಅಷ್ಟು ಏನಿಲ್ಲ. 15 ನೋಡ್ತಾ ಇದ್ದೀನಿ, ಸಖತ್ತಾಗಿ ಹೇಳ್ತಾನೆ. ಆದ್ರೆ ನಮ್ಮ ಒಂದೇನಂದ್ರೆ, ನಮ್ಮ ಮನಸ್ಥಿತಿ ಪರಿಸ್ಥಿತಿ ಅವಾಗಿತ್ತು. ಪ್ರತಿ ಕ್ಷಣ ಪ್ರತಿ ದಿನನೂ ಸುಳ್ಳು ಹೇಳ್ಕೊಂಬೋದಿತ್ತು. ಬಟ್ ಈಗ ಹಂಗಲ್ಲ, ಬರ್ತಿದೀವಿ ಅಷ್ಟೇ ಅಲ್ವಾ ಸರ್? ಏನ್ ದೊಡ್ಡ ಸುಳ್ಳು ಅವ್ರು ಹೇಳಿದ್ರು. ಆಕ್ಚುಲಿ ಸುಳ್ಳು 2-3 ಸುಳ್ಳು ಹೇಳಿದ್ರು. ಹೌದು, ಕರೆಕ್ಟ್ ಅಲ್ಲ? ಇನ್ನೊಂದು ಸುಳ್ಳು ಹೇಳ್ಬಿಡಿ ಲಾಸ್ಟ್. ಈ ಮೊಬೈಲೇ ನನ್ನ ಹತ್ರ ಇಲ್ಲ ಸರ್. ಓ ಸಾರಿ, ಅದು ಮೊಬೈಲ್ ಅಲ್ಲ ಸರ್, ಅದು ಲ್ಯಾಪ್ಟಾಪ್. ಅದು ಹೊಸ ಟೆಕ್ನಾಲಜಿ ಸಿದ್ದು. ಹೌದಾ? ಹಿಂಗ್ ಗೊತ್ತಿತ್ತು. ಆಯ್ತು, ಓಕೆ. ಇದರಲ್ಲಿ ಆಕ್ಚುಲಿ ಅವರೇ ಗೆದ್ದಿದ್ದು. ತುಂಬಾ ಚೆನ್ನಾಗಿ ಹೇಳೋದು ನೀವು ಸರ್. ನನಗೆ ಹೇಳ್ಬೇಕು ಅಂದ್ರೆ ಇನ್ನೂ ಹೇಳ್ಬೋದಾಗಿತ್ತು, ಬೇಡ. ಯಾಕೆ ಸುಮ್ಮನೆ ಸಂದೇಶಗಳಲ್ಲಿ ಒಂದೇನಂದ್ರೆ, ನಮ್ಮ ಜನಕ್ಕೆ ಸತ್ಯ ಹೇಳಿದ್ರೆ ಎಷ್ಟು ಬೇಗ ನಂಬಲ್ವೋ, ಸುಳ್ಳು ಹೇಳಿದ್ರೆ ಅಷ್ಟು ಬೇಗನೆ ನಂಬ್ತಾರೆ ಅಲ್ವಾ? ಅದು ಬೇಡ, ಯಾಕೆ ಸುಮ್ಮನೆ. ನೋಡಿ, ಇವರಿಬ್ಬರು ಸುಳ್ಳು ಕೇಳಿ ನಾನು ಬೆವರ್ತಾ ಇದ್ದೀನಿ ಈಗ. ಎರಡನೇ ಟಾಸ್ಕು ಅವ್ರಿಗೇನೆ, ಅಂದ್ರೆ ನಿಮ್ಮಿಬ್ಬರಿಗೇನೆ ಕೇಳೋದು, ಆಮೇಲೆ ಅವ್ರಿಗೆ ಕೇಳ್ತೀನಿ. ಸೆಕೆಂಡ್ ಏನಂದ್ರೆ, ನಿಮ್ಮ ಸಿನಿಮಾದ ಕ್ಯಾರೆಕ್ಟರ್ ಅದರ ವಿರುದ್ಧವಾಗಿ ನೀವು ಹೇಳಬೇಕು. ನೀವು ಅಕಸ್ಮಾತ್ ಹೀರೋ ಆಗಿದ್ರೆ ವಿಲನ್ ತರ ಹೇಳ್ಬೇಕು, ನೀವು ಕಾಮಿಡಿಯನ್ ಆಗಿದ್ರೆ ವಿಲನ್ ತರ ಹೇಳ್ಬೇಕು. ಆತ ಹಂಗಾದ್ರೆ ಇವ್ರು ವಿಲನ್ ತರ ಹೇಳ್ಬೇಕು, ಇವ್ರಿಗೆ ಕಾಮಿಡಿಯನ್ ತರ ಹೇಳ್ಬೇಕು. ಅವರು ವಿಲನ್ ಸಿನಿಮಾದಲ್ಲಿ, ನೀವು ಕಾಮಿಡಿಯನ್ ಅಲ್ವಾ? ಖಡಕ್ ಟೋನಿ ಅನ್ನೋ ಒಂದು ಪಾತ್ರದ ಮುಖಾಂತರ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರೋ ಪಾತ್ರ, ಡಿಫ್ರೆಂಟ್ ಆಗಿದೆ. ಉಲ್ಟಾ ಹೇಳ್ಬೇಕು ಸರ್ ಇವರಿಬ್ರು. ಇವಾಗ ಆಡಿಯನ್ಸ್ ಈಗ ಇಬ್ರು ಇಲ್ಲ, ನಾನು ಇಂಡಸ್ಟ್ರಿಗೆ ಬಂದಿರೋದೇ ಒಬ್ಬ ವಿಲನ್ ಆಗಿ ಗುರುತಿಸ್ಕೊಡ್ಬೇಕು ಅಂತೇಳಿ. ಸೊ ಅದೇ ಹಾಗೆ ಇದ್ದೀನಿ ಆ್ಯಸ್ ಆಫ್ ನಾವು. ಈ ಸಿನಿಮಾದಲ್ಲಿ ಕೂಡ ಅದೇ ಥರ ಇದ್ದೀನಿ. ಅದೇ ಥರ ಕರ್ನಾಟಕ ಜನತೆನೂ ನನ್ನನ್ನು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಬೇರೆ ಥರದ ಜಾನರ್ ಬೇಡ, ಮಾಡೋದು ಬೇಡ. ಎಷ್ಟು ಟಫ್ ಆಗಿದ್ರು ಟಾಸ್ಕು. ಹೋಗ್ಲಿ, ಅವರು ವಿಲನ್ ಆಗೇ ಇರ್ತಾರೆ, ಅದಕ್ಕೆ ವಿಲನ್ ಆಗೇ ಅಂತ ಬಿಟ್ಬಿಡೋಣ. ಸೊ ನೀವು ಹೇಳಿ ನೋಡೋಣ, ವಿರುದ್ಧವಾಗಿ ನೋಡೋಣ ನಿಮ್ಮ ಕ್ಯಾರೆಕ್ಟರ್. ವಿರುದ್ಧವಾಗಿ ಯಾವ ಥರ? ನೀವಿವಾಗ ಕಾಮಿಡಿಯನ್ ಸರ್, ಅದನ್ನ ವಿರುದ್ಧವಾಗಿ ಹೇಳಿ ನೀವು. ನಾನು ಸೌಂಡ್ ಆಗುತ್ತೆ ಹಂಗೆ ಹಂಗೇಳಿ ನನ್ನ ಇದು ಏನೋ ಫೈಟ್. ಯಾಕೆಲ್ಲ ಮಕ್ಕ ನೋಡ್ತಾ ಇದ್ದೀರಾ? ಹಾ, ನೋಡ್ಲೇಬೇಡಿ, ಹಂಗೆ ಇರ್ತೀನಿ ನಾನು. ಅಲ್ಲ, ಯಾರು ನೋಡಲ್ಲ ಬಿಡಿ. ಈಗ ಆಕ್ಚುಲಿ ಪ್ರಸನ್ನ ಅವ್ರು ನೋಡ್ತಾ ಇರ್ತಾರಲ್ಲ, ಇಲ್ಲ ನಾನು ನೋಡ್ತಾ ಇರ್ತಾರೆ.
ನೀವು ಆಲ್ರೆಡಿ ಆಂಟಿ ಲವರ್ ತಪ್ಪು ಮಾಡ್ಬಿಟ್ಟಿದ್ದೀರಿ. 100% ಅದು ಆಂಟಿ ಲವರ್ ಏನಲ್ಲ, ಆ ಕ್ಯಾರೆಕ್ಟರ್ನ ಅನುಭವಿಸಿ ಬರ್ದಿರ್ತಾರಲ್ಲ, ಅದಕ್ಕೆ ನಾವು ಯಾರೇ ಒಬ್ಬರು ನಿರ್ದೇಶಕರಾಗಲಿ ಆ ಕ್ಯಾರೆಕ್ಟರ್ನ ಅನುಭವಿಸಿ ಬರ್ದಿರ್ತಾರಲ್ಲ, ಅದಕ್ಕೆ ಜೀವ ತುಂಬೋದೇ ನಮ್ಮ ಕೆಲಸಗಳು. ಓಕೆ.